ಎಲ್ರಿಗೂ ನಮಸ್ತೆ. ನಾವಿವತ್ತು ಹಳ್ಳಿ ಸ್ಟೈಲಲ್ಲಿ ಬದನೆಕಾಯಿ ಗೊಜ್ಜು ಹೇಗೆ ಮಾಡೋದು ಅಂತೇಳಿ ನೋಡೋಣ. ಮೊದಲಿಗೆ ಸ್ಟವ್ ಹಚ್ಕೊಂಡು ಬದನೆಕಾಯಿನ ಸ್ಟವ್ ಮೇಲೆ ಇಡಬೇಕು. ಸ್ಟವ್ ಫ್ಲೇಮ್ ಕಮ್ಮಿ ಇಟ್ಕೋಬೇಕು, ಬದನೆಕಾಯಿ ಒಳಗೆಲ್ಲ ಬೇಯಬೇಕು ಚೆನ್ನಾಗಿ. ಹಂಗಾಗಿ ಕಮ್ಮಿ ಫ್ಲೇಮಲ್ಲೇ ಬೇಯಿಸ್ಕೋಬೇಕು. ಅದ್ರ ಮೇಲೆ 1-2 ಹನಿಯಷ್ಟು ಎಣ್ಣೆನ ಆ್ಯಡ್ ಮಾಡಬೇಕು. ಹಂಗಾದ್ರೆ ಸ್ವಲ್ಪ ಚೆನ್ನಾಗಿ ಬೇಯುತ್ತೆ. ತುಪ್ಪ ಎಲ್ಲ ಬಿಟ್ಟು ತೆಗೆಯೋದಕ್ಕೆ ಸಿಪ್ಪೆನ ಅನುಕೂಲ ಆಗುತ್ತೆ ಅಂತ ಹೇಳ್ಬಿಟ್ಟು ಎಣ್ಣೆ ಹಚ್ತಾ ಇದ್ದೀವಿ. ಅದೇ ರೀತಿ 1 ಟೊಮೊಟೊ ತೊಗೊಂಡಿದ್ದೀನಿ. ನಾನು ಮಾಡೋ ಕ್ವಾಂಟಿಟಿಗೆ 1 ಟೊಮೊಟೊ ಸಾಕು. ಅದನ್ನು ಚೆನ್ನಾಗಿ ಕಮ್ಮಿ ಫ್ಲೇಮಲ್ಲಿ ಸುಟ್ಕೋಬೇಕು. ನೆಕ್ಸ್ಟು 4 ಹಸಿರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಖಾರ ಜಾಸ್ತಿ ಬೇಕು ಅನ್ನೋರು ಜಾಸ್ತಿ ಮೆಣಸಿನ್ಕಾಯಿನ ಯೂಸ್ ಮಾಡಿ. ನಮಗೆ ಕಮ್ಮಿ ಸಾಕು, ಹಾಗಾಗಿ 4 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಅದನ್ನು ಸುಟ್ಟೆತ್ತಿಕೊಂಡಿದ್ದೀನಿ. ನಂತರ ಸುಟ್ಟಿರುವಂಥ ಬದನೆಕಾಯಲ್ಲಿರುವಂಥ ಮೇಲ್ಗಡೆ ಸಿಪ್ಪೆನ ನೀಟಾಗಿ ಬಿಡಿಸ್ಕೋಬೇಕು ಕೈಲಿ. ಅದೇ ರೀತಿ ಟೊಮೊಟೊಲ್ಲಿರುವಂಥ ಮೇಲ್ಗಡೆ ಇರುವಂಥ ಸಿಪ್ಪೆನ ಬಿಡಿಸ್ಕೊಂಡು ಎತ್ತಿಟ್ಕೋಬೇಕು. ನಂತರ ಒಂದು ಬಾಣಲಿ ತೊಗೊಂಡು ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ಜೀರಿಗೆ, 1 ಗೆಡ್ಡೆ ಬೆಳ್ಳುಳ್ಳಿ ಸಿಪ್ಪೆ ತೆಗೆದು ಹಾಕ್ಕೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಕುಟ್ಕೋಬೇಕು. ನೆಕ್ಸ್ಟು ಅದಕ್ಕೆ ಉಪ್ಪು, ಸುಟ್ಟಿಟ್ಕೊಂಡಿರುವಂಥ ಮೆಣಸಿನ್ಕಾಯಿ ಆ್ಯಡ್ ಮಾಡಿಕೊಂಡು ಸ್ವಲ್ಪ ನೈಸ್ ಆಗೋವರೆಗೂ ಸ್ವಲ್ಪ ಮಟ್ಟಿಗೆ ಚೆನ್ನಾಗಿ ಕುಟ್ಕೋಬೇಕು. ನಾನು ಮಸೆಗುಂಡಲ್ಲಿ ಕುಟ್ಕೊತಾ ಇದ್ದೀನಿ. ಆಮೇಲೆ ಸುಟ್ಟಿಟ್ಕೊಂಡಿರುವಂಥ ಬದನೆಕಾಯಿ, ಟೊಮೊಟೊನ ನೀಟಾಗಿ ನೋಡಿಬಿಟ್ಟು ಚೆನ್ನಾಗಿದೆಯಾ ಹೆಂಗೆ ಅಂತೇಳಿ ಹಾಕಬೇಕು. ಅದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿ ನೀಟಾಗಿ ಅದನ್ನು ಕುಟ್ಟಿಟ್ಕೋಬೇಕು. ನಂತರ ಸ್ವಲ್ಪ ಎಣ್ಣೆ ಬಿಸಿ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಸಾಸಿವೆ ಹಾಕ್ಕೊಂಡು ಅದು ಬಿಸಿ ಮಾಡಿಕೊಂಡು ಆ ಗೊಜ್ಜಿಗೆ ಹಾಕ್ಕೊಂಡ್ರೆ ಬದನೆಕಾಯಿ ಗೊಜ್ಜು ಸವಿಯಲು ಸಿದ್ಧ. ಸ್ವಲ್ಪನೂ ನೀರು ಹಾಕದೇ ಇರೋದ್ರಿಂದ 2-3 ದಿನ ಇದನ್ನು ಸ್ಟೋರ್ ಮಾಡ್ಕೊಂಡು ತಿನ್ಬೋದು. ಅನ್ನಕ್ಕೆ ಆಗಲಿ, ಚಪಾತಿಗೆ, ರೊಟ್ಟಿಗೆ ಎಲ್ಲದಕ್ಕೂ ತುಂಬಾ ಚೆನ್ನಾಗಿರುತ್ತೆ. ಟೇಸ್ಟ್ ಅಂತೂ ನೆಕ್ಸ್ಟ್ ಲೆವೆಲ್ಲು. ಯಾರೆಲ್ಲ ತಿಂದಿಲ್ವೋ ಅವರು ಟ್ರೈ ಮಾಡಿ ನೋಡಿ. ಹಳ್ಳಿ ಸ್ಟೈಲಲ್ಲಿ ಬದನೆಕಾಯಿ ಗೊಜ್ಜು ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಟ್ರೈ ಮಾಡಿ. ನಮ್ಮ ಚಾನೆಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸದಾಗಿ ನೋಡ್ತಿರೋರು ಶೇರ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.